ಎಲ್ರಿಗೂ ನಮಸ್ಕಾರ. ನಾನು ಮಹಾದೇವಪ್ಪ ರಂಗಣ್ಣನವರ್, ಸಹಾಯಕ ಪ್ರಾಧ್ಯಾಪಕರು, ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಸಾಗರ, ಶಿವಮೊಗ್ಗ ಜಿಲ್ಲೆ. ಇವತ್ತು ತಮ್ಮ ಮುಂದೆ ಅಶೋಕನ್ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ನ ಮೊದಲನೇ ಭಾಗವನ್ನು ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಅಶೋಕನ ಸುಖಿ ರಾಜ್ಯದ ಕಲ್ಪನೆ. ಭಾರತದ ಚರಿತ್ರೆಯಲ್ಲಿ ಅಶೋಕನ ಸ್ಥಾನವು ಅತ್ಯಂತ ಪ್ರಬಲವಾದದ್ದು ಮತ್ತು ವಿಶಿಷ್ಟವಾದದ್ದು. ಒಬ್ಬ ರಕ್ತದಾಹಿಯಾಗಿದ್ದು ಯುದ್ಧದಾಹಿಯಾಗಿದ್ದ ಅಶೋಕ ಬೌದ್ಧ ಧರ್ಮದ ಪ್ರಧಾನ ಪ್ರವರ್ತಕನಾಗಿ ಬದಲಾದ ಸಚ್ಚಾರಿತ್ರ್ಯದ ಸಾಮ್ರಾಟನಾಗಿದ್ದ ಅಶೋಕ ಸರ್ಕಾರದ ಯಂತ್ರವನ್ನು ಬಳಸಿ ತನ್ನ ಪ್ರಜೆಗಳ ನೈತಿಕ ಮತ್ತು ಧಾರ್ಮಿಕ ಏಳಿಗೆಯನ್ನು ಸಾಧಿಸಿದನು. ಅಶೋಕನ ಮುಖ್ಯವಾಗಿದ್ದ ಉದ್ದೇಶವು ಒಂದು ಕಲ್ಯಾಣ ರಾಜ್ಯದ ಸ್ಥಾಪನೆ. ಈ ಕಾರಣಕ್ಕಾಗಿ ಭಾರತದ ಚರಿತ್ರೆಯಲ್ಲಿ ಅಶೋಕನನ್ನು ಸಾಮ್ರಾಟನೆಂದು ಗುರುತಿಸಲಾಗಿದೆ. ಭಾರತದ ಚರಿತ್ರೆಯಲ್ಲಿ ಅಶೋಕನಷ್ಟು ಬಹಳ ಪ್ರಖ್ಯಾತಿಯನ್ನು ಪಡೆದಂಥ ಅರಸರು ಮತ್ತೊಬ್ಬರು ಇರಲಿಕ್ಕಿಲ್ಲ. ಯಾಕೆಂದರೆ ಅಶೋಕನನ್ನು ಸಾಮ್ರಾಟ್ ಎಂದು ಕರೀತಕ್ಕಂಥದ್ದು, ಸಾಮ್ರಾಟ್ ಅಶೋಕ ಅಂತ ಹೇಳಿ ಕರೆಯುವಂಥ ಉದ್ದೇಶ, ಆತ ಯುದ್ಧದಾಹಿಯಾಗಿ ರಕ್ತದಾಹಿಯಾಗಿದ್ದಂಥ ವ್ಯಕ್ತಿ ಬದಲಾಗಿ ಜೀವನದಲ್ಲಿ ಪೂರ್ಣ ಪ್ರಮಾಣದ ಧರ್ಮ ನೀತಿಯನ್ನು ಅನುಸರಿಸಿ ಆ ಮೂಲಕ ತನ್ನ ಕೀರ್ತಿಯನ್ನು ಜಗದುದ್ದಗಲಕ್ಕೂ ಹರಡಿಸಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅಶೋಕನನ್ನು ನಾವು ಸಾಮ್ರಾಟ್ ಎಂದು ಗುರುತಿಸುವಂತಹದ್ದು. ಮನುಕುಲದ ಜಾಗತಿಕ ನಾಯಕರೆನಿಸಿಕೊಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾಶಯ, ಜೂಲಿಯಸ್ ಸೀಸರ್ ಮುಂತಾದವರ ಸಾಲಿಗೆ ಅಶೋಕ ಕೂಡ ಸೇರುವಂತಹದ್ದು. ಅಶೋಕನಿಗೆ ದೇವನಾಮ ಪ್ರಿಯದರ್ಶಿ ಅಶೋಕ ಎನ್ನುವ ಬಿರುದನ್ನು ನೀಡಲಾಗಿತ್ತು. ಈ ಒಂದು ದೇವನಾಮ ಪ್ರಿಯದರ್ಶಿ ಎಂದು ಉಲ್ಲೇಖಿಸಿರ್ತಕ್ಕಂಥ ಬ್ರಾಹ್ಮಿ ಲಿಪಿಯ ಒಂದು ಶಾಸನ ಸಿಕ್ಕ ನಂತರ ಸ್ವತಃ ಅಶೋಕನನ್ನು ದೇವನಾಮ ಪ್ರಿಯದರ್ಶಿ ಅಶೋಕ ಎಂದು ಕರೆದಿರುವಂತಹದ್ದು ಸ್ಪಷ್ಟವಾಗುತ್ತೆ. ಸ್ವತಃ 1837ರಲ್ಲಿ ಬ್ರಿಟಿಷ್ ವಿದ್ವಾಂಸ ಜೇಮ್ಸ್ ಪ್ರಿನ್ಸೆಪ್ ರವರು ಈ ಒಂದು ಶಾಸನವನ್ನು ಪತ್ತೆ ಹಚ್ಚಿ ಆ ಮೂಲಕ 1915ರಲ್ಲಿ ಸ್ವತಃ ಈ ಶಾಸನವನ್ನು ಪರಿಷ್ಕರಿಸಿ, ಮಸ್ಕಿ ಶಾಸನವನ್ನು ಪರಿಷ್ಕರಿಸಿ ಆನಂತರದಲ್ಲಿ ಈ ದೇವನಾಮ ಪ್ರಿಯ ಯಾರು ಎಂಬುದನ್ನು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಆ ದೇವನಾಮ ಪ್ರಿಯ ಬೇರೆ ಯಾರೂ ಅಲ್ಲ, ಅಶೋಕನೇ ಎಂಬುದಕ್ಕೆ ಮಸ್ಕಿ ಶಾಸನ ಸಿಕ್ಕ ನಂತರದಲ್ಲಿ ದೇವನಾಮ ಪ್ರಿಯ ಅಶೋಕ ಎಂಬುದು ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಅಶೋಕನ ಈ ಮಸ್ಕಿ ಶಾಸನದಲ್ಲಿ ಏನಾಯಿತು ಅಂತ ಹೇಳಿದರೆ ದೇವನಾಮ ಪ್ರಿಯದರ್ಶಿ ಅಶೋಕ ಎಂಬುದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಈ ಶಾಸನದ ಮುಖಾಂತರ ಅಶೋಕನ ಕೀರ್ತಿ ಪತಾಕೆ ಏನಾಯಿತು ಅಂತ ಹೇಳಿದರೆ ಆನಂತರದಲ್ಲಿ ಬಹಳ ಎತ್ತರದ ಸ್ಥಾನವನ್ನು ಅಶೋಕನಿಗೆ ಸಿಗುವಂಥ ನಿಟ್ಟಿನಲ್ಲಿ ಈ ಶಾಸನ ಆತನಿಗೆ ಎತ್ತರದ ಸ್ಥಾನವನ್ನು ಕೊಡಿಸಿತು ಅಂತ ಹೇಳ್ತಕ್ಕಂಥದ್ದು. ಇನ್ನು ಅಶೋಕನ ಪ್ರಾರಂಭಿಕ ಜೀವನ, ಅರ್ಲಿ ಲೈಫ್ ಆಫ್ ಅಶೋಕ. ಕ್ರಿಸ್ತಶಕ ಪೂರ್ವ 304ರಲ್ಲಿ ಅಶೋಕ ಜನಿಸಿದ ಅಂತ ಹೇಳ್ತಕ್ಕಂಥದ್ದು. ಅಶೋಕನ ಬಿಂದುಸಾರ ಮತ್ತು ಸುಭದ್ರಾಂಗಿಯರ ಎರಡನೇ ಮಗನಾಗಿದ್ದನು. ಬಿಂದುಸಾರನಿಗೆ 16 ಜನ ರಾಣಿಯರಿದ್ದರು, 101 ಜನ ಮಕ್ಕಳಿದ್ರು ಅಂತ ಹೇಳ್ತಕ್ಕಂಥದ್ದು. ಅದರಲ್ಲಿ ಸುಸೀಮ ಎಂಬುವನೇನಾಗಿದ್ದ ಅಂತ ಹೇಳಿದ್ರೆ ಮೊದಲನೇ ಮಗನಾಗಿದ್ದ, ಹಿರಿಯವನಾಗಿದ್ದ. ಅವನ ತಕ್ಷಶಿಲೆಯ ರಾಜ್ಯಪಾಲನನ್ನಾಗಿ ನೇಮಕ ಮಾಡಲಾಗಿತ್ತು. ಸುಸೀಮನನ್ನು ತಕ್ಷಶಿಲೆಯ ರಾಜ್ಯಪಾಲನನ್ನಾಗಿ ಬಿಂದುಸಾರನೇ ನೇಮಕ ಮಾಡಿದ್ದ. ಎರಡನೇ ಮಗನಾಗಿರ್ತಕ್ಕಂಥವನೇ ಈ ಅಶೋಕನನ್ನು ಉಜ್ಜಯಿನಿಯ ರಾಜ್ಯಪಾಲನನ್ನಾಗಿ ನೇಮಕ ಮಾಡಲಾಗಿತ್ತು ಅಂತ ಹೇಳ್ತಕ್ಕಂಥದ್ದು. ಹೀಗೆ ಅಶೋಕ ತನ್ನ ಪ್ರಾರಂಭದ ಜೀವನದಲ್ಲಿ ಬಹಳ ಪ್ರಖ್ಯಾತಿಯನ್ನು ಹೊಂದೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡೋದ್ರ ಮೂಲಕ ಒಬ್ಬ ಪ್ರಾಂತಾಧಿಕಾರಿಯಾಗಿರುವಂಥ ಸಂದರ್ಭದಲ್ಲೇ ಎಲ್ಲವನ್ನೂ ಮಾಡುವಲ್ಲಿ ಯಶಸ್ವಿಯಾಗ್ತಾ ಇದ್ದ ಅನ್ನೋದಕ್ಕೆ ಎಲ್ಲ ಉದಾಹರಣೆಗಳು. ಅಶೋಕ ವಿದಿಶಾ ರಾಜ್ಯದ ಮಹಾದೇವಿಯನ್ನು ಮದುವೆಯಾದ. ಅವನಿಗೆ 2 ಮಕ್ಕಳಿದ್ದರು. ಒಬ್ಬನು ಮಹೇಂದ್ರ ಮತ್ತು ಸಂಗಮಮಿತ್ರಿ ಎಂಬುವಂಥವ್ರು. ಈ ಮಕ್ಕಳಿಬ್ಬರು ಆತನಿಗೆ ಆನಂತರದಲ್ಲಿ ಧರ್ಮ ಪ್ರಚಾರದಲ್ಲೂ ಕೂಡ ಬಹಳ ಸಹಾಯವನ್ನು ಮಾಡಿದರು. ಸ್ಥಳೀಯ ರಾಜ್ಯಪಾಲ ಮತ್ತು ಅಧಿಕಾರಿಗಳ ದೌರ್ಜನ್ಯದ ವಿರುದ್ಧ ತಕ್ಷಶಿಲೆಯ ಜನರು ದಂಗೆ ಎದ್ದಿದ್ರು.
ಸುಸೀಮ ರಾಜ್ಯಪಾಲನಾಗಿರ್ತಕ್ಕಂಥ ತಕ್ಷಶಿಲೆಯಲ್ಲಿ ಸ್ವತಃ ಜನ ಏನು ಮಾಡಿದರು ಅಂತ ಹೇಳಿದರೆ ದಂಗೆ ಎದ್ರು. ಆ ದಂಗೆ ಎದ್ದಂಥ ಸಂದರ್ಭದಲ್ಲಿ ಸುಸೀಮನಿಗೆ ಆ ದಂಗೆಯನ್ನು ನಿಗ್ರಹಿಸುವಂಥದ್ದು ಸಾಧ್ಯವಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಬಿಂದುಸಾರ ಏನು ಮಾಡ್ದ ಅಂತಂದರೆ ಅಶೋಕನನ್ನು ಆ ಒಂದು ದಂಗೆಯನ್ನು ಅಡಗಿಸುವುದಕ್ಕೋಸ್ಕರ ಕಳಿಸಿಕೊಟ್ಟ ಅಂತ ಹೇಳ್ತಕ್ಕಂಥದ್ದು. ಈ ದಂಗೆಯನ್ನು ಅಡಗಿಸುವಲ್ಲಿ ಅಶೋಕ ಭಾಳ ಯಶಸ್ವಿಯಾದ. ಇದರ ಪರಿಣಾಮವಾಗಿ ಜನರು ಅಶೋಕನಿಗೆ ಏನಾದರು ಅಂತಿದ್ರೆ ಭಾಳ ಬೇಗನೆ ಶರಣಾದರು. ಅಲ್ಲಿ ಅಧಿಕಾರಿಗಳು, ಮಂತ್ರಿಗಳು ಎಲ್ಲರೂ ಕೂಡ ಶರಣಾದರು. ಇದು ಅಶೋಕನ ಸಾಮರ್ಥ್ಯವನ್ನು ಪ್ರದರ್ಶನಗೊಳಿಸಿತು, ಅಶೋಕನ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಇದು ಪರಿಣಾಮವಾಗಿ ಕ್ರಿಸ್ತಪೂರ್ವ 373ರಲ್ಲಿ ಬಿಂದುಸಾರ ತೀರಿ ಹೋದ ಸಂದರ್ಭದಲ್ಲಿ, ಯಾವಾಗ ಬಿಂದುಸಾರ ಕ್ರಿಸ್ತಪೂರ್ವ 273ರಲ್ಲಿ ತೀರಿ ಹೋದ ಸಂದರ್ಭದಲ್ಲಿ ಅರಮನೆಯ ಎಲ್ಲ ಮಂತ್ರಿಗಳು ಮತ್ತು ಅಧಿಕಾರಿಗಳು ಅಶೋಕನನ್ನು ರಾಜನನ್ನಾಗಿ ನೇಮಿಸಿದರು. ಆದರೂ ಅಶೋಕ ಕ್ರಿಸ್ತಪೂರ್ವ 273ರಲ್ಲಿ ಅಧಿಕಾರಕ್ಕೆ ಬಂದ ಅಂತಕ್ಕಂಥದ್ದು. ಆದರೆ ಆತನ ಸಿಂಹಾಸನಾರೋಹಣದ ದಾಖಲೆಗಳನ್ನು ನೋಡಿದರೆ ಕ್ರಿಸ್ತಪೂರ್ವ 269ರಲ್ಲಿ ಸಿಂಹಾಸನ ವಹಿಸಿಕೊಂಡ ಅಂತ ಹೇಳ್ತಕ್ಕಂಥದ್ದು. ಇದಕ್ಕೆ ಕಾರಣಗಳನ್ನು ನೋಡುವಂಥ ಸಂದರ್ಭದಲ್ಲಿ 4 ವರ್ಷಗಳ ನಂತರ ಯಾಕೆ ಅಶೋಕ ಸಿಂಹಾಸನವನ್ನು ವಹಿಸಿಕೊಂಡ ಎನ್ನುವಂಥ ಕಾರಣವನ್ನು ನೋಡುವಂಥ ಸಂದರ್ಭದಲ್ಲಿ ಅನೇಕ ಹಿನ್ನೆಲೆಗಳು ಮತ್ತು ಅಂಶಗಳನ್ನು ಪರಿಗಣಿಸಿದಾಗ ಸ್ವತಃ ತನ್ನ ಅಶೋಕನ ಸಹೋದರರು ಈ ಸಿಂಹಾಸನಕ್ಕೆ ಬಹಳ ವಿರೋಧವನ್ನು ಮಾಡಿದರು. ಅದರ ಪರಿಣಾಮವಾಗಿ 4 ವರ್ಷಗಳ ನಂತರದಲ್ಲಿ ಅಶೋಕ ಸಿಂಹಾಸನವನ್ನು ವಹಿಸಿಕೊಂಡ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿನೇ ಅಶೋಕನಿಗೆ ಚಂಡಾಶೋಕ, ಕಾಲಾಶೋಕ ಅನ್ನುವಂಥ ಸಂದರ್ಭದಲ್ಲಿ ಸ್ವತಃ ಅಶೋಕ ತನ್ನ ಸಹೋದರರನ್ನು 101 ಜನ ಸಹೋದರರನ್ನು ಕೊಂದು ಅಧಿಕಾರಕ್ಕೆ ಬಂದಿದ್ದ ಅನ್ನುವಂಥ ಪುರಾವೆಗಳು ಕೂಡ ಸಿಗುತ್ತೆ. ಹೀಗೆ ಅಶೋಕ ಸುಮಾರು ಕ್ರಿಸ್ತಪೂರ್ವ 269ರಲ್ಲಿ ಸಿಂಹಾಸನವನ್ನು ವಹಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಅಂತ ಹೇಳ್ತಕ್ಕಂಥದ್ದು. ದ ಬೆಟಲ್ ಆಫ್ ಕಳಿಂಗ ಯುದ್ಧ, ಇದು ಅಶೋಕನ ಜೀವನದಲ್ಲಿ ಮತ್ತು ಪ್ರಾಚೀನ ಇತಿಹಾಸದ ಚರಿತ್ರೆಯಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಯುದ್ಧ. ಕಳಿಂಗ ಮಹಾಯುದ್ಧವು ಅಶೋಕನ ಜೀವನದಲ್ಲಿ ಅಷ್ಟೇ ಅಲ್ಲ, ಭಾರತದ ಚರಿತ್ರೆಯಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಕಳಿಂಗ ಯುದ್ಧವನ್ನು ಹೊರತುಪಡಿಸಿ ಅಶೋಕನನ್ನಾಗಲಿ ಅಥವಾ ಬೌದ್ಧ ಧರ್ಮವನ್ನಾಗಲಿ ಕಲ್ಪಿಸಿಕೊಳ್ಳೋದು ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಳಿಂಗ ಯುದ್ಧ ಆಗದೆ ಹೋದರೆ ಮೋಸ್ಟ್ಲಿ ಅಶೋಕನ ಜೀವನದಲ್ಲಿ ಎಲ್ಲ ಬದಲಾವಣೆಗಳು ಆಗ್ತಿರಲಿಲ್ಲ. ಅಷ್ಟು ಮಹತ್ವಪೂರ್ಣ. ಆ ನಂತರದಲ್ಲಿ ಒಬ್ಬ ಧರ್ಮಾಶೋಕನಾಗಿ ಧರ್ಮವನ್ನು ಪ್ರಪಂಚದ ನಾನಾ ಭಾಗಗಳಿಗೆ ಪ್ರಸರಿಸುವಂಥ ಕೆಲಸವನ್ನು ಮಾಡುವಲ್ಲಿ ಯಶಸ್ವಿ ಆಗ್ತಿರಲಿಲ್ಲ. ಹಾಗಾಗಿ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ಅಶೋಕನಾಗಲಿ ಅಥವಾ ಬೌದ್ಧ ಧರ್ಮವನ್ನಾಗಲಿ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಶೋಕನು ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧವನ್ನು ಸಾರಿದನು. ಕಳಿಂಗ ರಾಜ್ಯ ಇವತ್ತಿನ ಒರಿಸ್ಸಾ ಪ್ರದೇಶ. ಈ ಪ್ರದೇಶದ ಮೇಲೆ ಅತ್ಯಂತ ಭಯಾನಕವಾದ ಮತ್ತು ಬಹಳ ಬೃಹತ್ ಪ್ರಮಾಣದ ಸೈನ್ಯದೊಂದಿಗೆ ಯುದ್ಧವನ್ನು ಮಾಡಿದ ಅಂತ ಹೇಳ್ತಕ್ಕಂಥದ್ದು. ಅವತ್ತು ಈ ಕಳಿಂಗದ ರಾಜ ಯಾರಿದ್ರು ಅಂತ ಹೇಳಿದ್ರೆ ಶುದ್ಧ ಧರ್ಮ ಎನ್ನುವಂಥವನು. ಈ ಶುದ್ಧ ಧರ್ಮ ಎನ್ನುವಂಥವನು ಈ ಕಳಿಂಗದ ರಾಜನಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಈ ಕಳಿಂಗದ ಶುದ್ಧ ಧರ್ಮನಿಗೂ ಮತ್ತು ಮೌರ್ಯರ ಅಶೋಕನ ಮಧ್ಯೆ ಬಹಳ ದೊಡ್ಡ ಯುದ್ಧ ನಡೀತು ಅಂತ ಹೇಳ್ತಕ್ಕಂಥದ್ದು. ಕಳಿಂಗದ ಸೇನೆಯಲ್ಲಿ ಸುಮಾರು 60,000 ಕಾಲ್ದಳವನ್ನು ಹೊಂದಿದ್ರು ಅಂತ ಹೇಳ್ತಕ್ಕಂಥದ್ದು. ಸುಮಾರು 60,000 ಕಳಿಂಗದಲ್ಲಿ ಕಾಲ್ದಳವನ್ನು ಹೊಂದಿರತಕ್ಕಂಥ ಬೃಹತ್ ಸೈನ್ಯ ಇತ್ತು. 1,000ದಷ್ಟು ಅಶ್ವದಳವನ್ನು ಹೊಂದಿದ್ರು ಅಂತ ಹೇಳ್ತಕ್ಕಂಥದ್ದು. 700ರಷ್ಟು ಗಜದಳವನ್ನು ಹೊಂದಿರತಕ್ಕಂಥ ಸೈನ್ಯದ ಪ್ರಮಾಣವನ್ನು ಹೊಂದಿದ್ರು ಅಂತ ಹೇಳ್ತಕ್ಕಂಥದ್ದು. ಹೀಗೆ ಈ ಅತ್ಯಂತ ಭೀಕರವಾದಂಥ ಯುದ್ಧ ಕಳಿಂಗ ಯುದ್ಧ ಆಗಿತ್ತು. ಇದರಲ್ಲಿ ಅಶೋಕನ ಸೇನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿತು. ಕಳಿಂಗ ರಾಜ ಮತ್ತು ಸೈನಿಕರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದರು. ಆದರೆ ಯಶಸ್ವಿಯಾಗಲಿಲ್ಲ. ಅರಸರ ಏನು ಅಶೋಕನ ಸೈನ್ಯದ ಮುಂದೆ ಮತ್ತು ಅರಸರ ಮುಂದೆ ಅಷ್ಟು ದೊಡ್ಡ ಪ್ರಮಾಣದ ಸೈನ್ಯವಿದ್ರೂ ಕೂಡ ಅಶೋಕನನ್ನು ಎದುರಿಸುವಲ್ಲಿ ಯಶಸ್ವಿಯಾಗಲಿಲ್ಲ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಈ ಕಳಿಂಗ ಯುದ್ಧ ಏನು ಮಾಡಿತು ಅಂತ ಹೇಳಿದ್ರೆ ಅಶೋಕನ ಜೀವನದಲ್ಲಿ ಬಹಳ ದೊಡ್ಡ ಪ್ರಮಾಣದ ಜಯವನ್ನು ತಂದುಕೊಡ್ತು. ಅಶೋಕ ಕಳಿಂಗದ ಅರಸರನ್ನು ಸೋಲಿಸುವಲ್ಲಿ ಯಶಸ್ವಿಯಾದ. ಅಶೋಕನ ಕಳಿಂಗವನ್ನು ವಶಪಡಿಸಿಕೊಂಡ. ಆದರೆ ಅತ್ಯಂತ ಭೀಕರವಾಗಿರ್ತಕ್ಕಂಥ ಯುದ್ಧ ಭೂಮಿಯನ್ನು ನೋಡಿದಾಗ ಅಶೋಕನ ಮನ ಬದಲಾಯಿತು. ಅಶೋಕ ಬಹಳ ದುಃಖತಪ್ತನಾದ. ಏನು ಇಷ್ಟು ಭೀಕರವಾದಂಥ ಯುದ್ಧ ನಡೆದಿತ್ತು, ಆ ಭೀಕರವಾದಂಥ ಯುದ್ಧದಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳು, ರಕ್ತದ ಕಾಲುವೆ ಅಶೋಕನಿಗೆ ಮನಪರಿವರ್ತನೆ ಮಾಡುವಂತೆ ಮಾಡಿತು. ಹಾಗಾಗಿನೇ ಬಹಳ ದುಃಖಿತನಾದ ಅಶೋಕ ಅಂತ ಹೇಳ್ತಕ್ಕಂಥದ್ದು. ಇನ್ನು ಕಳಿಂಗ ಯುದ್ಧದ ಪರಿಣಾಮಗಳೇನಾದವು? ಎಫೆಕ್ಟ್ಸ್ ಆಫ್ ದ ಬೆಟಲ್. ಕಳಿಂಗ ಯುದ್ಧದ ಪರಿಣಾಮ
ಮೋಸ್ಟ್ಲಿ ಇವತ್ತು ಅಶೋಕನನ್ನು ನಾವು ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ ಪರಿಣಾಮವೇ ಅವತ್ತು ಆಗಿರ್ತಕ್ಕಂಥ ದೊಡ್ಡ ಪರಿಣಾಮ. 13ನೇ ಶಿಲಾಶಾಸನದಲ್ಲಿ ಉಲ್ಲೇಖಿಸಿರುವಂತೆ ಕಳಿಂಗ ಯುದ್ಧದಲ್ಲಿ 1,00,000 ಜನರು ಮಡಿದರು. ಕಳಿಂಗ ಯುದ್ಧದ ಬಗ್ಗೆ ಉಲ್ಲೇಖವನ್ನು ಮಾಡತಕ್ಕಂಥ ಅಶೋಕನ ಬಹಳ ದೊಡ್ಡ ಶಾಸನ ಅದು 13ನೇ ಬಂಡೆಗಲ್ಲು ಶಾಸನ, ಶಿಲಾಶಾಸನ. ಈ ಶಾಸನದಲ್ಲಿ ಸುಮಾರು 1,00,000 ಜನ ಏನಾದರೂ ಅಂತಿದ್ರೆ ಯುದ್ಧದಲ್ಲಿ ಸತ್ತು ಹೋದ್ರು ಅಂತ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 1,50,000 ಜನರು ಏನಾದರೂ ಅಂತಿದ್ರೆ ಬಂಧನಕ್ಕೊಳಗಾದರು. 1,50,000 ಜನರನ್ನು ಬಂಧಿಸಿದರು. ಇದರ ಜೊತೆಗೆ ಅದಕ್ಕಿಂತಲೂ ಹೆಚ್ಚಿನ ಜನರು ಈ ಭೀಕರವಾಗಿ ಗಾಯಗೊಂಡರು. 1,50,000ಕ್ಕಿಂತಲೂ ಹೆಚ್ಚಿನ ಜನ ಭೀಕರವಾದಂಥ ಗಾಯಗಳಿಂದ, ನೋವುಗಳಿಂದ ಯಾತನೆಯನ್ನು ಅನುಭವಿಸಿದರು. ದೇಹದ ಅಂಗಾಂಗಗಳನ್ನು ಕಳೆದುಕೊಂಡ್ರು. ಒಬ್ಬರು ಕೈಯನ್ನು ಕಳ್ಕೊಂಡ್ರೆ, ಮತ್ತೊಬ್ಬರು ಕಾಲನ್ನು ಕಳ್ಕೊಂಡ್ರೆ, ಕಣ್ಣುಗಳನ್ನು ಕಳ್ಕೊಂಡ್ರೆ, ತಲೆಭಾಗದಲ್ಲಿ ಹೊಡೆತ ಬಿದ್ದರೆ ಅಥವಾ ದೇಹದ ಇನ್ಯಾವ್ಯಾವುದೋ ಭಾಗಗಳನ್ನು ಕಳೆದುಕೊಂಡು ನೆರಳಾಡುವಂಥ ಸನ್ನಿವೇಶ ಅದಾಗಿತ್ತು ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಈ ವಿನಾಶವು ಮತ್ತು ಮನುಕುಲದ ದುಃಖವು ಅಶೋಕನನ್ನು ಏನು ಮಾಡಿತು ಅಂತ ಹೇಳಿದ್ರೆ ಬದುಕಿನ ದೃಷ್ಟಿಕೋನವನ್ನು ಬದಲಾಯಿಸುವಂತೆ ಮಾಡಿತು. ಏನು ದುಃಖದಾಯಕವಂಥ ಸನ್ನಿವೇಶ ಇತ್ತು, ಈ ದುಃಖದಾಯಕ ಸನ್ನಿವೇಶ ಏನು ಮಾಡಿತು ಅಂತಿದ್ರೆ ಅಶೋಕನ ಜೀವನದ ಬದುಕಿನ ದಿಕ್ಕನ್ನು ಬದಲಾಯಿಸಿತು ಅಂತ ಹೇಳ್ತಕ್ಕಂಥದ್ದು. ಅಶೋಕನು ದಿಗ್ವಿಜಯವನ್ನು ಪೂಜಿಸಿದ್ರೂ ಕೂಡ ಸ್ವತಃ ದಿಗ್ವಿಜಯವನ್ನು ತ್ಯಜಿಸಿ ಅವನೇನು ಮಾಡ್ದ ಅಂತಿದ್ರೆ ಸ್ವತಃ ಧರ್ಮವನ್ನು ಸ್ವೀಕರಿಸಿದ. ಆತನ ಮನಸ್ಸು ಧರ್ಮದ ಕಡೆಗೆ ವಾಲಿತು, ಅಹಿಂಸೆಯ ಕಡೆಗೆ ವಾಲಿತು. ಹೀಗೆ ಕಳಿಂಗ ಯುದ್ಧ ಏನಾಯಿತು ಅಂತಿದ್ರೆ ಅಶೋಕನ ಜೀವನದಲ್ಲಿ ಮೊದಲನೇ ಮತ್ತು ಕೊನೆಯ ಯುದ್ಧವಾಗಿ ಮಾರ್ಪಡ್ತು. ಅಶೋಕನಿಗೆ ಒಂದು ರೀತಿ ಕಳಿಂಗ ಯುದ್ಧ ತನ್ನ ಜೀವನದ ಮೊದಲ ಮತ್ತು ಕೊನೆಯ ಯುದ್ಧವಾಗಿ ಪರಿಣಮಿಸಿತು ಅಂತ ಹೇಳ್ತಕ್ಕಂಥದ್ದು. ಹೀಗೆ ಅಶೋಕ ಜೀವನ ಪೂರ್ತಿ ತನ್ನ ದಿಕ್ಕನ್ನು ಬದಲಾಯಿಸಿಕೊಂಡು ಧರ್ಮದ ಕಡೆಗೆ ತನ್ನ ಜೀವನವನ್ನು ಪಾಲಿಸಿಕೊಂಡ ಅಂತ ಹೇಳ್ತಕ್ಕಂಥದ್ದು. ಇನ್ನು ಅಶೋಕ ಮತ್ತು ಬೌದ್ಧ ಧರ್ಮ, ಅಶೋಕ ಆ್ಯಂಡ್ ಬೌದ್ಧಿಸಮ್ ಅಥವಾ ಬುದ್ಧಿಸಮ್. ಯುದ್ಧದಲ್ಲಿ ಅಶೋಕ ಗೆದ್ದರೂ ಕೂಡ ಮತ್ತೊಂದು ಯುದ್ಧವನ್ನು ಜೀವನದಲ್ಲಿ ಎಂದೂ ಕೂಡ ಮಾಡಲಿಲ್ಲ. ಅಶೋಕ ಈ ಕಳಿಂಗ ಯುದ್ಧದಲ್ಲಿ ಜಯವನ್ನು ಸಂಪಾದಿಸಿದ್ರೂ ಕೂಡ ಬೇರೆ ಅರಸುಗಳನ್ನು ನೋಡಿದರೆ ನಾವು ಇತಿಹಾಸದ ಪುಟಗಳಲ್ಲಿ ಒಂದು ವಿಜಯ ಮತ್ತೊಂದು ವಿಜಯ ಬಹಳಷ್ಟು ಚೈತನ್ಯದಾಯಕವಾಗಿ ಯುದ್ಧಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಸಿಗುತ್ತೆ. ಬಟ್ ಅಶೋಕನ ವಿಚಾರದಲ್ಲಿ ಹಾಗಾಗಲ್ಲ. ಆತನ ಜೀವನದಲ್ಲಿ ಮಾಡಿರ್ತಕ್ಕಂಥ ಒಂದೇ ಒಂದು ಯುದ್ಧ, ಅದು ಕಳಿಂಗ ಯುದ್ಧ. ಕೊನೆಯ ಯುದ್ಧನೂ ಕೂಡ ಅದೇ ಆಗುವಲ್ಲಿ ಯಶಸ್ವಿಯಾಯಿತು. ಹೀಗೆ ಅದು ಅಶೋಕನ ಶ್ರೇಷ್ಠತೆ ಆಯಿತು. ಜೊತೆಗೆ ಬೌದ್ಧ ಪರಂಪರೆಗೆ ಅನುಸಾರವಾಗಿ ಅಶೋಕ ಏನು ಮಾಡ್ದ ಅಂತಂದರೆ ಬೌದ್ಧ ಧರ್ಮದ ಕಡೆಗೆ ವಾಲ್ಕೊಂಡ, ಬೌದ್ಧ ಧರ್ಮದ ಕಡೆಗೆ ಆಕರ್ಷಿತನಾದ. ಅದ್ರ ಜೊತೆಗೆ ಸ್ವತಃ ಬೌದ್ಧ ಸನ್ಯಾಸಿ ಗುರುವಾಗಿರ್ತಕ್ಕಂಥ ಉಪಗುಪ್ತನಿಂದ ಏನು ಮಾಡ್ದ ಅಂತ ಹೇಳಿದ್ರೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಬೌದ್ಧ ಧರ್ಮದ ಪ್ರಕಾರ ತತ್ವಗಳಾಗಿರ್ತಕ್ಕಂಥ ಶಾಂತಿ ಮತ್ತು ಅಹಿಂಸೆಯ ತತ್ವವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ. ಅಶೋಕನಿಗೆ ಭಾಳ ಇಷ್ಟವಾದಂಥ 2 ತತ್ವಗಳನ್ನು ಅಳವಡಿಸಿಕೊಂಡ, ಶಾಂತಿ ಮತ್ತು ಅಹಿಂಸೆಯನ್ನು ಅಳವಡಿಸಿಕೊಂಡು ಆ ಮೂಲಕ ಬೌದ್ಧ ಧರ್ಮದ ಪ್ರಸಾರ ಕಾರ್ಯಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಂಡ. ಜೀವನದಲ್ಲಿ ಭಾಳ ಯಥೇಚ್ಛವಾಗಿ ಬೌದ್ಧ ಧರ್ಮದ ಕಡೆ ಗಮನವನ್ನು ಹರಿಸಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತನ್ನ ಜೀವನವನ್ನು ಮೀಸಲಿಟ್ಕೊಂಡ ಅಶೋಕ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಅಶೋಕ ಕಳಿಂಗ ಯುದ್ಧದ ನಂತರ ಅಶೋಕನು ದಿಗ್ವಿಜಯದ ಪಾರಂಪರಿಕ ತತ್ವವನ್ನು ಬಿಟ್ಟು ಬೌದ್ಧ ಧರ್ಮದ ತತ್ವವನ್ನು ಅಥವಾ ವಿಜಯದ ಪತಾಕೆಯನ್ನಾಗಿರ್ತಕ್ಕಂಥ ಏನು ಧರ್ಮ ವಿಜಯವನ್ನು ಸಾರುವಲ್ಲಿ ಯಶಸ್ವಿಯಾದ. ಆದರ್ಶವನ್ನು ಅಳವಡಿಸಿಕೊಂಡ, ಧರ್ಮದ ಒಂದು ತತ್ವವನ್ನು ಅಳವಡಿಸಿಕೊಂಡು ಆ ಮೂಲಕ ಅಶೋಕ ಏನು ಮಾಡ್ದ ಅಂತಂದರೆ ಪ್ರಾಮಾಣಿಕ ಪ್ರಯತ್ನಗಳ ಮೂಲಕ ಸ್ಥಳೀಯವಾಗಿರ್ತಕ್ಕಂಥ ಬೌದ್ಧ ಧರ್ಮವನ್ನು ಜಾಗತಿಕ ಧರ್ಮವನ್ನಾಗಿ ಬದಲಾಯಿಸುವಂಥ ಪ್ರಯತ್ನವನ್ನು ಮಾಡಿದ. ಹೀಗೆ ಒಟ್ಟಾರೆ ಜೀವನದಲ್ಲಿ ಬೌದ್ಧ ಧರ್ಮದ ಯಶಸ್ವಿಗೆ ಕಾರಣಕರ್ತನಾಗುವಲ್ಲಿ ಯಶಸ್ವಿಯಾದ. ಸ್ವತಃ ಬಬ್ರು ಶಾಸನದಲ್ಲಿ ಅಶೋಕನು ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ತನ್ನ ನಿಷ್ಠೆಯನ್ನು ಬಹಿರಂಗಪಡಿಸಿರ್ತಕ್ಕಂಥದ್ದನ್ನು ತಿಳಿಸುತ್ತೆ. ಹಾಗಾಗಿ ಅಶೋಕನ 2ನೇ ಬುದ್ಧ ಅಂಥೇಳಿ ಕೂಡ ಕರೀತಕ್ಕಂಥದ್ದು. ಹೀಗೆ ಒಟ್ಟಾರೆ ಅಶೋಕ ತನ್ನ ಜೀವಮಾನದಲ್ಲಿ ಪೂರ್ಣ ಬೌದ್ಧ ಧರ್ಮದ ಕಡೆಗೆ ವಾಲ್ಕೊಂಡು ಬೌದ್ಧ ಧರ್ಮದ ತತ್ವಗಳಿಗೆ ಅಳವಡಿಸಿಕೊಂಡು ಬೌದ್ಧ ಧರ್ಮದ ತತ್ವಗಳಿಗೆ ಅನುಗುಣವಾಗಿ ಜೀವನವನ್ನು ಸಾಗಿಸುವಲ್ಲಿ ಯಶಸ್ವಿಯಾದ ಅಂತ ಹೇಳ್ತಕ್ಕಂಥದ್ದು. ಇನ್ನು ನಿಮಗೆ ಪರಾಮರ್ಶನ ಗ್ರಂಥಗಳು, ರೆಫರೆನ್ಸ್ ಬುಕ್ಸ್ ಬೇಕು ಅಂತ ಹೇಳಿದರೆ ಮಹಾಜನ್ ವಿಡಿ ಹಿಸ್ಟ್ರಿ ಆಫ್ ಇಂಡಿಯಾ, KN ಅಶ್ವಥಪ್ಪ ಪ್ರಾಚೀನ ಭಾರತ ಇತಿಹಾಸ, CN ಲೋಕಪ್ ಗೌಡರ್ ಪ್ರಾಚೀನ ಭಾರತ ಇತಿಹಾಸ. ಇದಲ್ಲದೆ ಇನ್ನೂ ಅನೇಕ ಕೃತಿಗಳಿವೆ. ಅವೆಲ್ಲವನ್ನು ಪರಾಮರ್ಶನ ಗ್ರಂಥಗಳನ್ನು ನೀವು ನೋಡಿದಾಗ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತೊಮ್ಮೆ ತಮಗೆ ನಮಸ್ಕಾರ.